ಒಳ ಮೀಸಲಾತಿಗೆ ಸುಪ್ರೀಂ ಕೋರ್ಟ್ ಅಸ್ತು. SC/ST ಒಳ ಮೀಸಲಾತಿ ಸಮಾನತೆ ಉಲ್ಲಂಘಿಸಲ್ಲ. ಐತಿಹಾಸಿಕ ತೀರ್ಪನ್ನ ನೀಡಿದೆ ಸುಪ್ರೀಂ ಕೋರ್ಟ್. ಉಪವರ್ಗೀಕರಣ ಕಾನೂನುಬದ್ಧ ಅಂತ ತಿಳಿಸಿದೆ. CJI ಚಂದ್ರಚೂಡ್ ನೇತೃತ್ವದ ಪೀಠದಿಂದ ಈ ಬಗ್ಗೆ ಮಹತ್ವದ ತೀರ್ಪು. ಜಸ್ಟಿಸ್ ಬೇಲಾ ಎಂ ತ್ರಿವೇದಿ ಅವರಿಂದ ಮಾತ್ರ ಇದರ ಬಗ್ಗೆ ಭಿನ್ನವಾದ ತೀರ್ಪನ್ನ ನೀಡಲಾಗಿದೆ. ಸುಪ್ರೀಂನ ಸಾಂವಿಧಾನಿಕ ಪೀಠದಿಂದ ಈ ಬಗ್ಗೆ ಮಹತ್ವದ ತೀರ್ಮಾನ ಇದೀಗ ವ್ಯಕ್ತವಾಗಿದೆ. ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದ ಬಿಜೆಪಿ ಸರ್ಕಾರ ಇರೋ ಸಂದರ್ಭದಲ್ಲಿ SC ಸಮುದಾಯಕ್ಕೆ ಒಳ ಮೀಸಲಾತಿಯನ್ನ ಘೋಷಣೆ ಮಾಡಲಾಗಿತ್ತು. ನಿಮಗೆ ನೆನಪಿರಬಹುದು. ಈ ವಿಚಾರ ಕೋರ್ಟ್ನ ಕಟಕಟಿಯಲ್ಲಿತ್ತು. ಇದೀಗ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಮಾನವನ್ನ ಪ್ರಕಟಿಸಿದೆ. SC/ST ಒಳ ಮೀಸಲಾತಿ ಸಮಾನತೆಯನ್ನ ಉಲ್ಲಂಘನೆ ಮಾಡೋದಿಲ್ಲ. ಉಪವರ್ಗೀಕರಣ ಕಾನೂನುಬದ್ಧ ಅಂತ ಹೇಳಿ ಸುಪ್ರೀಂ ಕೋರ್ಟ್ ತನ್ನ ತೀರ್ಮಾನವನ್ನ ಪ್ರಕಟಿಸಿದೆ. CJI ಚಂದ್ರಚೂಡ್ ನೇತೃತ್ವದ ಪೀಠದಿಂದ ಈ ಮಹತ್ವದ ನಿರ್ಧಾರವನ್ನ ಪ್ರಕಟ ಮಾಡಲಾಗಿದೆ. ಕರ್ನಾಟಕದಲ್ಲೂ ಒಳ ಮೀಸಲಾತಿಯನ್ನ ಘೋಷಿಸಲಾಗಿತ್ತು. ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಇದ್ದ ಸಂದರ್ಭದಲ್ಲಿ SC ಸಮುದಾಯಕ್ಕೆ ಒಳ ಮೀಸಲಾತಿಯನ್ನ ಘೋಷಿಸಲಾಗಿತ್ತು. ಒಳ ಮೀಸಲಾತಿ ಸಮಾನತೆಗೆ ವಿರುದ್ಧವಾದದಲ್ಲ ಅಂತ ಹೇಳಿ ಪ್ರತಿಕ್ರಿಯೆ ಇದೀಗ ಕೋರ್ಟ್ನಿಂದ ವ್ಯಕ್ತವಾಗಿದೆ. 7 ನ್ಯಾಯಾಧೀಶರಿದ್ದಂತಹ ಪೀಠದಲ್ಲಿ ಈ ವಿಚಾರಣೆ ನಡೆಯಿತು. ಮಹತ್ವದ ಆದೇಶ ಇದೀಗ ಹೊರಬಿದ್ದಿದೆ. ಒಳ ಮೀಸಲಾತಿ ಪರ 6 ಮಂದಿ ನ್ಯಾಯಾಧೀಶರು ಸಹಮತವನ್ನ ವ್ಯಕ್ತಪಡಿಸಿದ್ದಾರೆ. ಜಸ್ಟಿಸ್ ಬೇಲಾ ಎಂ ತ್ರಿವೇದಿ ಅವರು ಮಾತ್ರ ಭಿನ್ನ ತೀರ್ಪನ್ನ ನೀಡಿದ್ದಾರೆ. ಮೆಜಾರಿಟಿ ಅಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ನ್ಯಾಯಾಧೀಶರು ಯಾದ್ರ ಪರವಾಗಿರ್ತಾರೆ ಅದೇನೆ ಅಂತಿಮವಾಗಿ ತೀರ್ಮಾನವಾಗಿ ಪ್ರಕಟವಾಗೋದು. ಹೀಗಾಗಿ ಒಳ ಮೀಸಲಾತಿಗೆ ಸುಪ್ರೀಂ ಕೋರ್ಟ್ ಅಸ್ತು ಎಂದಿದೆ. ನಾಗರಾಜ್ ದೂರವಾಣಿ ಸಂಪರ್ಕದಲ್ಲಿ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ. ನಾಗರಾಜ್, ಬಹಳ ಮಹತ್ವಪೂರ್ಣವಾದದ್ದು, ಅದರಲ್ಲೂ ರಾಜಕೀಯ ವಲಯಕ್ಕೆ ಬಹಳ ಪರಿಣಾಮವನ್ನ ಬೀರುವಂತಹ ತೀರ್ಮಾನವಿದು. ಕೋರ್ಟ್ನಿಂದ ಹೊರಬಿದ್ದಿರುವ ತೀರ್ಪಿದು. ಮತ್ತಷ್ಟು ಡೀಟೇಲ್ಸ್ ಅನ್ನ ಹಂಚಿಕೊಳ್ಳೋದಾದ್ರೆ. ಸ್ಮಿತಾ, ಏನು ತೀವ್ರ ಕುತೂಹಲಕ್ಕೆ SC/ST ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ನಿಂದ ವಿಸ್ತೃತ ಪೀಠ ಈ ಒಂದು ಒಳ ಮೀಸಲಾತಿಯನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಕಾನೂನುಬದ್ಧ ರೀತಿಯಾಗಿ ಉಪವರ್ಗೀಕರಣದಲ್ಲಿ ಒಳ ಮೀಸಲಾತಿಯನ್ನ ನೀಡಬೇಕು ಅಂತ ಹೇಳಿ ಒಂದು 7 ಜನ ನ್ಯಾಯಾಧೀಶರ ಪೀಠದಿಂದ ಆದೇಶ ಆಗಿರ್ತಕ್ಕಂಥದ್ದು. ಇದರಿಂದಾಗಿ ಏನು ಈ ಹಿಂದೆ ಕೆಲವೊಂದು ತೀರ್ಪುಗಳು ಸುಪ್ರೀಂ ಕೋರ್ಟ್ ನ ಒಟ್ಟಾರೆ ಮೀಸಲಾತಿಯ 50% ದಾಟಬಾರದು ಅಂತ ಹೇಳಿ ಒಂದು ಈ ಹಿಂದೆ ಸುಪ್ರೀಂ ಕೋರ್ಟ್ ನ ಆದೇಶ ಇತ್ತು. ಹೀಗಾಗಿ ಇದನ್ನ ಮೀರಿ ಈಗ ಒಳ ಮೀಸಲಾತಿಯನ್ನ ನೀಡಬಹುದಾದಂತ ಒಂದು ಅವಕಾಶವನ್ನ ಸುಪ್ರೀಂ ಕೋರ್ಟ್ ನ ವಿಸ್ತೃತ ಪೀಠ ನೀಡಿರ್ತಕ್ಕಂಥದ್ದು. ಹೀಗಾಗಿ ಬಹುತೇಕ ರಾಜ್ಯಗಳಲ್ಲಿ, ಅದು ಕರ್ನಾಟಕ ಇರ್ಬೋದು ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿ ಇರ್ಬೋದು, ಈ ವಿಚಾರವಾಗಿ ಸಾಕಷ್ಟು ಗೊಂದಲಗಳಿದ್ವು. ಈ ಒಂದು ಗೊಂದಲಗಳನ್ನ ನಿವಾರಿಸುವ ನಿಟ್ಟಿನಲ್ಲಿ ಏನ್ ಇವತ್ತು ನೀಡಿರ್ತಕ್ಕಂಥ CJI ಚಂದ್ರಚೂಡ್ ಅವರ ಇದ್ದಂತ 7 ಜನರ ನ್ಯಾಯಮೂರ್ತಿಗಳಿದ್ದಂತ ಪೀಠದಿಂದ ಬಂದಿರತಕ್ಕಂತ ಆದೇಶ ಇದಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನ ನೀಡುವ ಸಾಧ್ಯತೆ ಇದೆ ಅಂತೇಳಿ ಸದ್ಯಕ್ಕೆ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಇನ್ನು ಈ ಒಂದು ಆದೇಶದಲ್ಲಿ ಯಾವೆಲ್ಲ ಅಂಶಗಳು ಒಳಗೊಂಡಿದ್ದಾವೆ ಮತ್ತೆ ಯಾವುದಕ್ಕೆಲ್ಲ ರಿಸ್ಟ್ರಿಕ್ಷನ್ ಹಾಕಿದ್ದಾರೆ ಅನ್ನೋದು ಇನ್ನು ಆದೇಶ ಕಾಪಿ ಸಿಕ್ಕ ನಂತರವಷ್ಟೇ ಗೊತ್ತಾಗಬೇಕಾಗಿದೆ. ಆದ್ರೆ ಏನು ಹಿಂದೆ ಕರ್ನಾಟಕದಲ್ಲೂ ಬೊಮ್ಮಾಯಿ ಸರ್ಕಾರ SC ಸಮುದಾಯಕ್ಕೆ ಒಳ ಮೀಸಲಾತಿಯನ್ನ ನೀಡಿ ಇದು ಮಾಡಿತ್ತು. ಇದನ್ನು ಪ್ರಶ್ನೆ ಮಾಡಿ ಅನೇಕರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು. ಈಗ ಈ ಪೀಠ ಇದನ್ನ ಎತ್ತಿ ಹಿಡಿದಿರೋದ್ರಿಂದ ಸಾಕಷ್ಟು ಜನರಿಗೆ ಮೀಸಲಾತಿ ಉಪಯೋಗ ಸಿಗೋ ಸಾಧ್ಯತೆ ಇರ್ತಕ್ಕಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ ನಾಗರಾಜ್ ಮಾಹಿತಿಗಾಗಿ. ಇನ್ನು ಒಳ ಮೀಸಲಾತಿ ಪ್ರಕಟಿಸುವ ವಿವೇಚನೆ ರಾಜ್ಯ ಸರ್ಕಾರಕ್ಕೆ ಬಿಟ್ಟದ್ದು. ಕೋರ್ಟ್ ಈ ಬಗ್ಗೆ ಕೂಡ ಉಲ್ಲೇಖ ಮಾಡಿದೆ. ತನ್ನ ತೀರ್ಪನ್ನ ಪ್ರಕಟ ಮಾಡುವ ಸಂದರ್ಭದಲ್ಲಿ ಆಯಾ ರಾಜ್ಯಕ್ಕೆ ಅನುಗುಣವಾಗಿ ಅಲ್ಲಿನ ಸಮುದಾಯಗಳ ಬೇಡಿಕೆಗೆ ಅನುಗುಣವಾಗಿ ಹಾಗೆ ಆ ಸಮುದಾಯಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಪೂರಕವಾಗಿ ಒಳ ಮೀಸಲಾತಿಯನ್ನ ಪ್ರಕಟ ಮಾಡೋದು ರಾಜ್ಯ ಸರ್ಕಾರಗಳ ವಿವೇಚನೆಗೆ ಬಿಟ್ಟ ವಿಚಾರ ಅಂತ ಕೂಡ ಇದೀಗ ಕೋರ್ಟ್ ಪ್ರಕಟಿಸಿದೆ. ವಾಪಸ್ ಬರೋಣ. ಕೇರಳಗೆ ಸಂಬಂಧಪಟ್ಟಂತೆ ಅದರಲ್ಲೂ ವಯನಾಡ್ನಲ್ಲಿ ಸಂಭವಿಸಿರುವ ಭೂಕುಸಿತ ಹಾಗೆ ನಡೀತಾ ಇರುವ ಶೋಧ ರಕ್ಷಣಾ ಕಾರ್ಯಾಚರಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಯನಾಡ್ನಿಂದ ರಿಪಬ್ಲಿಕ್ ಕನ್ನಡ ಮೆಗಾ ಕವರೇಜ್ ಮಾಡ್ತಾ ಇದೆ. ಹೀಗಾಗಿ ವಯನಾಡ್ನಲ್ಲಿ ನಡೀತಾ ಇರುವ ರಕ್ಷಣಾ ಕಾರ್ಯಾಚರಣೆಯ ಇಂಚಿಂಚು ಮಾಹಿತಿಯನ್ನ, ಅದರಲ್ಲೂ ಕೆಲ ಮನಕಲುಕುವಂತಹ ಘಟನೆಗಳನ್ನ ನಿಮ್ಮ ಮುಂದೆ ಇಡುವ ಪ್ರಯತ್ನವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಸಾವಿನ ಸಂಖ್ಯೆ 284 ತಲುಪಿದೆ. 500ಕ್ಕೂ ಅಧಿಕ ಮಂದಿ ನಾಪತ್ತೆಯಾಗಿದ್ದಾರೆ. ಯಾರನ್ನೆಲ್ಲ ಹುಡುಕಿ ಈ ಕಾಳಜಿ ಕೇಂದ್ರಗಳಿಗೆ ರವಾನೆ ಮಾಡಲಾಗ್ತಾ ಇದೆ. ಒಬ್ಬೊಬ್ಬರದು ಒಂದೊಂದು ರೀತಿಯ ಕತೆ. ಎಷ್ಟೋ ಜನರಲ್ಲಿ ಇಡೀ ಕುಟುಂಬವನ್ನೇ ಕಳ್ಕೊಂಡಿದ್ದಾರೆ, ಉಳಿದವರು ಒಬ್ರು. ಇನ್ನು ಮನೆ, ಮಠ, ಆಸ್ತಿ ಎಲ್ಲವನ್ನ ಕೂಡ ಕಳ್ಕೊಂಡು ಬೀದಿ ಪಾಲಾಗಿರುವವರು ಕೂಡ ಕಣ್ಣೀರು ಹಾಕ್ತಿದ್ದಾರೆ. ಕಾಳಜಿ ಕೇಂದ್ರದಲ್ಲಿ ಒಬ್ಬೊಬ್ಬರದ್ದು ಕೂಡ ಒಂದೊಂದು ಕಣ್ಣೀರಿನ ಕಥೆ. ಅದೇ ಕಾಳಜಿ ಕೇಂದ್ರದಿಂದ ನನ್ನ ಕಲೀಗ್ ವಿನೋದ್ ನೇರ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಬಹಳಷ್ಟು ಹಾನಿ, ಅದರಲ್ಲೂ
ಕುಟುಂಬಸ್ಥರನ್ನೇ ಕಳ್ಕೊಂಡು ಬೀದಿ ಪಾಲಾಗುವಂತೆ ಮಾಡಿಬಿಟ್ಟಿದೆ ಈ ದುರಂತ. ಎಷ್ಟೋ ಮಂದಿಯ ಪಾಲಿಗೆ ಅಂಥವರು ಇದೀಗ ಸದ್ಯಕ್ಕೆ ಕಾಳಜಿ ಕೇಂದ್ರದಲ್ಲಿದ್ದಾರೆ. ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ, ಅವ್ರಿಗೆ ಯಾವ ರೀತಿ ವ್ಯವಸ್ಥೆ ಮಾಡಿಕೊಳ್ಳಲಾಗ್ತಿದೆ, ಏನು ಹೇಳ್ತಿದ್ದಾರೆ ಈ ಒಂದು ಮಹಾ ಅವಘಡದಿಂದ ಪಾರಾಗಿ ಬಂದ ಜನ, ವಿವರಿಸ್ತಾ ಹೋಗೋದಾದ್ರೆ ವಿನೋದ್. ಸ್ಮಿತಾ, ಈಗಾಗಲೇ ಈ ಒಂದು ಮಳೆಗೆ ಈಗಾಗಲೇ ಮೊಂಡಕಾಯಿ ಮತ್ತು ಚೂರಲ್ಮಲೆ 2 ಗ್ರಾಮಗಳು ಸಂಪೂರ್ಣವಾಗಿ ನೀರಿನಿಂದ ಕೊಚ್ಚಿ ಹೋಗಿರುವಂಥದ್ದು. ನಾವು ಕೂಡ ಆ ಸ್ಥಳದಿಂದಲೇ ಕೂಡ ಗ್ರೌಂಡ್ ರಿಪೋರ್ಟನ್ನು ಮಾಡುವಂಥ ಸಂದರ್ಭದಲ್ಲಿ ಮೊಂಡಕಾಯಿ ಗ್ರಾಮ ಏನಿದೆ, ಆ ಗ್ರಾಮ ಸುಮಾರು 150 ಮನೆಗಳ ಮೇಲೆ ದೊಡ್ಡ ದೊಡ್ಡ ಬಂಡೆಕಲ್ಲುಗಳು ಬಂದು ಬಿದ್ದಿದೆ. ಅಲ್ಲಿ ಮನೆ ಇತ್ತ ಅನ್ನುವಂತಹ ಯಾವುದೇ ರೀತಿಯಾದಂತಹ ಕುರುಗಳು ಸಿಗ್ತಾಯಿಲ್ಲ, ಅಷ್ಟರ ಮಟ್ಟಿಗೆ ಅಲ್ಲಿ ದೊಡ್ಡ ಮಟ್ಟದ ಅನಾಹುತ ಸಂಭವಿಸಿದೆ. ಈಗ ಅಲ್ಲಿಯ ಸ್ಥಳೀಯರೇ ಕೂಡ, ನಾನು ಕೂಡ ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಜನ ಮಾತಾಡಿಸುವಂಥ ಸಂದರ್ಭದಲ್ಲಿ ಹೇಳ್ತಾ ಇರುವಂಥದ್ದು, ಒಬ್ಬೊಬ್ಬರದು ಒಂದೊಂದು ರೀತಿಯಾದಂತಹ ಕಣ್ಣೀರಿನ ಕಥೆಗಳು. ಕರ್ನಾಟಕದಿಂದ ಕೇರಳಗೆ ಸುಮಾರು 40-50 ವರ್ಷಗಳಿಂದ ಬಂದು ಇಲ್ಲಿ ಸೆಟಲ್ಡ್ ಆಗಿದ್ದಾರೆ. ಎಲ್ಲರೂ ಕೂಡ ಒಂದು ಉತ್ತಮವಾದಂತಹ ಜೀವನ ಕಟ್ಕೊಂಡಿದ್ದಾರೆ. ಕೂಲಿ ಮಾಡಿದರೂ ಕೂಡ ಒಂದು ಉತ್ತಮವಾದಂತಹ ಜೀವನ ಕಟ್ಕೊಡ್ಬೇಕು, ಒಂದು ಸ್ವಂತ ಮನೆಯನ್ನು ಕಟ್ಟಬೇಕು ಅಂತೇಳಿ ಕಳೆದ 6 ತಿಂಗಳಿಂದಷ್ಟೇ ಸುಮಾರು 2-3 ಕುಟುಂಬಗಳು ಮನೆಯನ್ನು ಕಟ್ಟಿ ಅಲ್ಲಿ ಗೃಹಪ್ರವೇಶ ಮಾಡಿದ್ದಾರೆ. ಎಲ್ಲವೂ ಕೂಡ ಅಂದುಕೊಂಡಂತೆ ಸರಿಯಾಗಾಯಿತು, ಈ ಜೀವನ ಕರೆಕ್ಟಾಗಿ ನಡೀತಾ ಇದೆ ಅನ್ನೋ ಅಷ್ಟರಲ್ಲಿ ಭಾನುವಾರ ರಾತ್ರಿ ಅಂದರೆ 2 ದಿನಗಳ ಹಿಂದೆ ಏನು ಸುರಿದಂತಹ ಭಾರಿ ದೊಡ್ಡ ಮಳೆ, ಅಂದರೆ ನಿಜಕ್ಕೂ ಕೂಡ ನಾವು ಅವರು ಒಂದೊಂದಲ್ಲೂ ಕೂಡ ವಿವರಿಸ್ತಾ ಹೇಳ್ತಾ ಇದ್ರು ಕೂಡ ನಮಗೆ ಕೂಡ ನಿಜಕ್ಕೂ ಕೂಡ ಅಷ್ಟರ ಮಟ್ಟಿಗೆ ದೊಡ್ಡ ಮಟ್ಟದ ಆಘಾತ ಸೃಷ್ಟಿಯಾಗುತ್ತೆ. ಕಣ್ಣು ಬಿಡೋ ಅಷ್ಟರಲ್ಲಿ ನೀರು ನಮ್ಮ ಮನೆಯೆಲ್ಲ ಸಂಪೂರ್ಣವಾಗಿ ಆವರಿಸಿತ್ತು. ದೊಡ್ಡ ದೊಡ್ಡ ಬಂಡೆಕಲ್ಲುಗಳು ಕೂಡ ಬೀಳ್ತಾ ಇತ್ತು. ಜೊತೆಗೆ ಮಣ್ಣು ಮಿಶ್ರಿತ ನೀರು ಕೂಡ ಸಾಕಷ್ಟು ತೊಂದರೆಗಳು ಈಡಾಯಿತು ಅಂತ ಹೇಳ್ತಾ ಇದ್ರು. ಈಗ ಸದ್ಯಕ್ಕೆ ಕಾಳಜಿ ಕೇಂದ್ರದಲ್ಲಿರುವಂತಹ ಬಹುತೇಕ ಕನ್ನಡಿಗರು ಹೇಳ್ತಾ ಇರುವಂಥದ್ದು ಇಷ್ಟೇ, ಬಹುತೇಕರು ಅಂದರೆ 9 ಜನ 10 ಜನ ಕುಟುಂಬಸ್ಥರನ್ನ ಕಳ್ಕೊಂಡಿದ್ದಾರೆ. ಮುಂದೆ ಏನೋ ಅನ್ನೋದು ಕೂಡ ಅವ್ರಿಗೆ ದಿಕ್ಕು ಕೂಡ ದೋಚ್ತಾ ಇಲ್ಲ. ಅಂದರೆ ಕೆಲವರು ಹೇಳುವಂಥದ್ದು, ನಾವು ಇಲ್ಲೇ ಸೆಟಲ್ ಆಗಿರೋ ಕಾರಣಕ್ಕಾಗಿ ನಾನು ಉಳಿದಿರೋದು, ಅಂದರೆ ನರಸೀಪುರದ ಒಬ್ಬರು ಮಹಿಳೆ ಮಾದೇವಿಯರು ಕೂಡ ಮಾತಾಡ್ತಾ ಇದ್ರು, ನನ್ನ ಕುಟುಂಬದವ್ರು ಎಲ್ಲರೂ ಕೂಡ ಸತ್ತು ಹೋಗಿದ್ದಾರೆ, ಉಳಿದರ ಒಬ್ಬಳೆ, ನಾನು ಕೂಡ ಈ ಮಣ್ಣಲ್ಲೇ ಮಣ್ಣಾಗ್ತೀನಿ ಹೊರತು ಕರ್ನಾಟಕಕ್ಕೆ ವಾಪಸ್ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಹೀಗಾಗಿ ಪ್ರತಿಯೊಬ್ಬರದ್ದು ಕೂಡ ಸಾಕಷ್ಟು ಒಂದು ದುರಂತದ ಕಥೆಗಳನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಯಾಕಂತಂದರೆ ತಮಿಳುನಾಡವ್ರು ಇರ್ಬೋದು, ತಮಿಳುನಾಡ ಕನ್ನಡಿಗರು ಇರ್ಬೋದು, ಕೇರಳದಲ್ಲಿರುವಂತಹ ಕನ್ನಡಿಗರು ಇರ್ಬೋದು, ಸಾಕಷ್ಟು ಜನರು ಕೂಡ ಸುಂದರವಾದಂತಹ ಬದುಕನ್ನು ಕಟ್ಕೊಂಡಿದ್ರು. ಈ ಮೊಂಡಕಾಯಿ ಗ್ರಾಮದಲ್ಲಿರುವಂತಹ ಬಹುತೇಕ ಎಷ್ಟೋ ಮನೆಗಳು ಕೂಡ ಈಗ ನೀರಲ್ಲಿ ಮುಳುಗಡೆ ಆಗಿರೋ ಕಾರಣಕ್ಕಾಗಿ ಅವರೇ ವಿವರಿಸ್ತಾರಕ್ಕಾಗಿ ಈ ಸಾವಿನ ಸಂಖ್ಯೆ 500 ಕೂಡ ದಾಟುತ್ತೆ ಅನ್ನುವಂತ ಹೇಳ್ತಾ ಇದ್ದಾರೆ. ಅವರಿಗೆಲ್ಲ ಮುಂದೆ ಏನು ಅನ್ನೋದು ಕೂಡ ಈಗ ನಿಜಕ್ಕೂ ಕೂಡ ಸಾಕಷ್ಟು ತೊಂದರೆಯಲ್ಲಿದ್ದಾರೆ. ಸೊ ಇವೆಲ್ಲವೂ ಕೂಡ ಈಗಾಗಲೇ ಸರ್ಕಾರ ಕೂಡ ಪರಿಹಾರ ಘೋಷಣೆ ಮಾಡೋದು ಕೂಡ ಮುಂದಿನ ಜೀವನಕ್ಕೆ ಅವರಿಗೆ ಬೇಕಾಗಿರುವಂತಹ ಅಗತ್ಯ ಕೆಲಸಗಳನ್ನು ಕೂಡ ಕೊಡಿಸ್ಬೇಕಾಗತ್ತೆ. ಸೊ ಹೀಗಾಗಿ ಈ ಸರ್ಕಾರ ಯಾವ ರೀತಿಯಾದಂತಹ ಕ್ರಮವನ್ನು ಕೈಗೊಳ್ಳುತ್ತೆ ಅನ್ನೋದು ಕೂಡ ಈಗ ಕಾದು ನೋಡಬೇಕಾಗತ್ತೆ. ಸ್ಮಿತಾ. ರೈಟ್, ಧನ್ಯವಾದ ವಿನೋದ್ ಮಾಹಿತಿಗೆ. ದೇವರ ನಾಡು ಪ್ರಕೃತಿಯ ಮುನಿಸಿಗೆ ಅಕ್ಷರಶಃ ಧ್ವಂಸವಾಗಿ ಹೋಗಿದೆ. ಅದರಲ್ಲೂ ವಯನಾಡು ಸುತ್ತಮುತ್ತಲ ಆ 3 ಜಾಗಗಳಲ್ಲಂತೂ ಒಬ್ಬೊಬ್ಬರದ್ದು ಕೂಡ ಒಂದೊಂದು ದುರಂತ ಕಥೆ. ಈ ಒಂದು ಭೂಕುಸಿತ ಹಾಗೆ ಅವಘಡದಿಂದ ಪಾರಾಗಿ ಕಾಳಜಿ ಕೇಂದ್ರಕ್ಕೆ ಬಂದಿರುವವರು ತಾವು ಅನುಭವಿಸದ